ಹಾಯ್ ಫ್ರೆಂಡ್ಸ್, ನಾನಿಲ್ಲಿ ತ್ರಿಬಲ್ ಸ್ಟೆಪ್ ಕ್ರೋಶಾ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ ಹಾಗೂ 10 ನಂಬರ್ ಕ್ರೋಶಾ ನೀಡಲ್ನ ತೊಗೊಂಡಿದ್ದೀನಿ ಮತ್ತು ಈ ಬೀಡ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ ಆಲ್ರೆಡಿ ನಾನು ಸೀರೆಗೆ ದಾರನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು ಸಿಂಗಲ್ ಕ್ರೋಶಾನ ಹಾಕ್ಕೋಬೇಕು. ಸಿಂಗಲ್ ಕ್ರೋಶಾ ಆದಮೇಲೆ ನಾನು ಈ ಫ್ಲವರ್ ಬೀಡನ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇದನ್ನು ಹಾಕಿ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅದನ್ನು ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶಾ. ಇದಾದಮೇಲೆ 5 ಚೈನ್ಸ್ನ ಹಾಕ್ಕೋತಾ ಇದ್ದೀನಿ. 1 2 3 4 5. ಇದು ಈಗ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನು 7 ಚೈನ್ಸ್ನ ಹಾಕ್ಕೋತಾ ಇದ್ದೀನಿ. 1 2 3 4 5 6 7. ಈಗ ಇದು ಎಲ್ಲಿಗೆ ಬರುತ್ತೋ ನೋಡಿ 1-2 ಸ್ಟೆಪ್ ಒಳಗಡೆ ಇದನ್ನು ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಮತ್ತೆ 5 ಚೈನ್ಸ್ 1 2 3 4 5. ಸಾರಿ ಫ್ರೆಂಡ್ಸ್. ಈಗ ಇದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಹಾಕ್ಕೋಬೇಕು. ಇಲ್ಲಿಗೆ ಆರ್ಚ್ ಬರುತ್ತೆ ಫ್ರೆಂಡ್ಸ್. ಈಗ ಮತ್ತೆ ಒಂದು ಫ್ಲವರ್ ಬೀಡ್ ಮತ್ತೆ ಒಂದು ಲಾಕ್. ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಮತ್ತೆ ಲಾಕ್. ಈಗ ಮತ್ತೆ 5 ಚೈನ್ಸ್ 1 2 3 4 5. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 7 ಚೈನ್ಸ್ 2 3 4 5 6 7. ಈಗ ಎಲ್ಲಿಗೆ ಬರುತ್ತೋ ನೋಡಿ ಸ್ವಲ್ಪ ಒಳಗಡೆ ಸಿಂಗಲ್ ಕ್ರೋಶಾ. ಈಗ ಮತ್ತೆ 5 ಚೈನ್ಸ್ 1 2 3 4 5. ಮತ್ತೆ ಲಾಕ್. ಮತ್ತೆ ಫ್ಲವರ್ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್. ಹೀಗೆ ಪೂರ್ತಿ ಸೀರೆನೂ ಹಾಕ್ಕೋಬೇಕು. ಇದು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಹೀಗೆ ಬಂದಿದೆ ನೋಡಿ. ಇವಾಗ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಫಸ್ಟು ಒಂದು ಲಾಕ್ ಮಾಡ್ಕೋಬೇಕು. ಚೈನ್ನ ದಾರನ ಫಿಕ್ಸ್ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಈ ಫ್ಲವರ್ ಬೀಡ್ಗೆ ಸುತ್ತು ಎಷ್ಟಾಗುತ್ತೆ ಅಂತ ನೋಡಬೇಕು. ಅದು ಎಷ್ಟಕ್ಕೆ ಬರುತ್ತೆ ಅಷ್ಟಕ್ಕೆ ದಾರನ ಫಿಕ್ಸ್ ಮಾಡ್ಕೋಬೇಕು. ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಲಾಕ್ ಇದೆಯಲ್ಲ ಆ ಲಾಕಿಗೆ ಫಿಕ್ಸ್ ಮಾಡ್ಕೋಬೇಕು. ಇಲ್ಲೇನು ಲಾಕ್ ಇದೆಯಲ್ಲ ಈ ಲಾಕ್ಗೆ ಫಿಕ್ಸ್ ಮಾಡ್ಕೋಬೇಕು. ಇದು ಫಿಕ್ಸ್ ಮಾಡ್ಕೊಂಡಾದಮೇಲೆ ಹೀಗೆ ಕಾಣಿಸುತ್ತೆ. ಇದಾದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ.
ನೋಡಿ ಇವಾಗ ತ್ರಿಬಲ್ ಕ್ರೋಶನ ಮಾಡಬೇಕು. ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಂಡು ಈ ಲೂಪ್ ಒಳಗಡೆ ಹಾಕಿ 2ರಲ್ಲಿ 1, ನೆಕ್ಸ್ಟ್ ಇನ್ನೆರಡರಲ್ಲಿ ಒಂದು, ಲಾಸ್ಟ್ 2ರಲ್ಲಿ 1, ಹೀಗೆ ಈ ಆರ್ಚ್ಗೆ ಎಷ್ಟು ಹಿಡಿಸುತ್ತೆ ಅಷ್ಟನ್ನು ಹಾಕ್ಕೋಬೇಕು. ಸೂಜಿ ಮೇಲೆ 2 ಸರಿ ದಾರ ತಗೊಂಡು 2ರಲ್ಲಿ 1, 2ರಲ್ಲಿ 1, ಇನ್ನೆರಡರಲ್ಲಿ 1, ಮತ್ತು ಸೂಜಿ ಮೇಲೆ 2 ಸರಿ ದಾರ ತಗೊಂಡು 2ರಲ್ಲಿ 1, 2ರಲ್ಲಿ 1, ಇನ್ನೆರಡರಲ್ಲಿ 1. ಇವಾಗ 3 ತ್ರಿಬಲ್ ಕ್ರೋಶೆ ಆಗಿದೆ. ಮತ್ತು ಹಾಗೆಯೇ 2ರಲ್ಲಿ 1, 2ರಲ್ಲಿ 1, ಇನ್ನು 2ರಲ್ಲಿ 1 ತ್ರಿಬಲ್ ಕ್ರೋಶೆ, 2ರಲ್ಲಿ 1, 2ರಲ್ಲಿ 1, ಇನ್ನು 2ರಲ್ಲಿ 1. ಇವಾಗ 5 ತ್ರಿಬಲ್ ಕ್ರೋಶೆಟ್ ಆಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನನಗೆ 17 ತ್ರಿಬಲ್ ಕ್ರೋಶೆಗಳಾಗಿದೆ. ಇವಾಗ ಇದನ್ನು ಇಲ್ಲಿ ಏನು 5 ಚೈನ್ಸ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಆ ಸಿಂಗಲ್ ಕ್ರೋಶೆ ಮೇಲೆ ಲಾಕ್. ಇವಾಗ ಮತ್ತೆ ಈ ಫ್ಲವರ್ ಬೀಡ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು, 7 ಚೈನ್, 2, 3, 4, 5, 6, 7. ನನಗೆ 7 ಚೈನ್ಗೆ ಸರಿ ಹೋಗ್ತಿದೆ. ನಿಮಗೆ ಎಷ್ಟಕ್ಕೆ ಬರುತ್ತೆ ನೋಡಿ ಅಷ್ಟಕ್ಕೆ ಹಾಕ್ಕೊಳ್ಳಿ. ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ ಬರುತ್ತೆ. ಇಲ್ಲಿ ಬಂದಿತ್ತಲ್ಲ ಫಸ್ಟು ಸೇಮ್, ಅದಾದಮೇಲೆ ಮತ್ತೆ 5 ಚೈನ್ಸ್ ಗ್ಯಾಪಲ್ಲಿ 1 ಚೈನ್, ಮತ್ತು ತ್ರಿಬಲ್ ಕ್ರೋಶೆ. ಇವಾಗ ಫಸ್ಟ್ ಆರ್ಚಲ್ಲಿ ನಾವು ಎಷ್ಟು ತ್ರಿಬಲ್ ಕ್ರೋಶೆಗಳನ್ನ ಹಾಕಿದ್ವಿ ಅಲ್ವಾ ಅಷ್ಟೇ ತ್ರಿಬಲ್ ಕ್ರೋಶೆಗಳನ್ನ ಈ ಆರ್ಚಲ್ಲೂ ಕೂಡ ಹಾಕ್ಕೋಬೇಕು. 1, 2, 3, ಹೀಗೆ ಫುಲ್ ಸ್ಯಾರಿನ ಮಾಡ್ಕೋಬೇಕು. ಇದು ಸೆಕೆಂಡ್ ಸ್ಟೆಪ್. ನೋಡಿ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ, ಹೀಗೆ ಬಂದಿದೆ. ಥರ್ಡ್ ಸ್ಟೆಪ್ಗೆ ನಾನು ಈ ದಾರನ ತೊಗೊಂಡಿದ್ದೀನಿ ಮತ್ತು 3mm ಬೀಡ್ಸ್ನ ತೊಗೊಂಡಿದ್ದೀನಿ. ದಾರನ ಇವಾಗ ಅಟ್ಯಾಚ್ ಮಾಡ್ಕೊಂಡು ಆದಮೇಲೆ ಏನು ಈ ದಾರ ಫ್ಲವರ್ ಬೀಡ್ ಮೇಲೆ ದಾರ ಹಾಕಿದ್ವಲ್ಲ ಆ ದಾರದ ಫುಲ್ಲು ಸಿಂಗಲ್ ಕ್ರೋಶೆ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು. 1, 2, 3, 4, 5 ಆ್ಯಂಡ್ 6. ನಾನು 6 ಎಳೆನೇ ತೊಗೊಂಡಿದ್ದೀನಿ. ತೊಗೊಂಡು ಆದಮೇಲೆ ಇಲ್ಲೇನು ಫಸ್ಟ್ ಲಾಕ್ ಮಾಡಿದ್ವಲ್ವ ನಾವು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ ಇಲ್ಲಿ ಏನು ಫಸ್ಟ್ ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ವಾ ಅಲ್ಲಿಗೆ ಒಂದು ಲಾಕ್. ಮತ್ತೆ ಇವಾಗ ಬೀಡನ್ನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಫಸ್ಟ್ ತ್ರಿಬಲ್ ಕ್ರೋಶೆ ಇದೆಯಲ್ಲ ಅದಕ್ಕೆ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಬೀಡನ್ನ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ಒಂದು ನಾರ್ಮಲ್ ಬೀಡ್ ಹಾಕದೇನೆ ಲಾಕ್ ಮಾಡಬೇಕು.
ನೆಕ್ಸ್ಟ್ ತ್ರಿಬಲ್ ಕ್ರೋಶಕ್ಕೆ ಬೀಡ್ ಹಾಕದೆ ಲಾಕ್ ಮಾಡಬೇಕು. ಇವಾಗ ಮತ್ತೆ ಒಂದು ಬೀಡ್ ಮತ್ತು ಬೀಡ್ ಹಾಕಿ ಲಾಕ್ ಮಾಡಬೇಕು. ಮತ್ತು ನೆಕ್ಸ್ಟ್ ತ್ರಿಬಲ್ ಕ್ರೋಶಕ್ಕೆ ಬೀಡ್ ಹಾಕದೇ ಲಾಕ್ ಮಾಡಬೇಕು. ಮತ್ತು ಬೀಡ್ ಹಾಕಿ ಲಾಕ್, ಮತ್ತು ಬೀಡ್ ಹಾಕಿ ಲಾಕ್ ಮಾಡಿ, ಬೀಡ್ ಹಾಕದೇ ಇನ್ನೊಂದು ಲಾಕ್. ಮತ್ತು ನೆಕ್ಸ್ಟ್ ತ್ರಿಬಲ್ ಕ್ರೋಶಕ್ಕೆ ಬೀಡ್ ಹಾಕಿ ಒಂದು ಲಾಕ್. ಇವಾಗ ಮತ್ತೆ ನೆಕ್ಸ್ಟ್ ತ್ರಿಬಲ್ ಕ್ರೋಶಕ್ಕೆ ಬೀಡ್ ಹಾಕದೇ ಒಂದು ಲಾಕ್. ಇವಾಗ ಮತ್ತೆ ಬೀಡ್ ಹಾಕಿ ಒಂದು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ತ್ರಿಬಲ್ ಕ್ರೋಶಕ್ಕೆ ಬೀಡ್ ಹಾಕದೇ ಒಂದು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ ಬೀಡ್ ಹಾಕಿ ಲಾಕ್, ಮತ್ತು ವಿತೌಟ್ ಬೀಡ್ ಲಾಕ್. ಮತ್ತು ನೆಕ್ಸ್ಟ್ ತ್ರಿಬಲ್ ಕ್ರೋಶಕ್ಕೆ ಬೀಡ್ ಹಾಕಿ ಲಾಕ್ ಮಾಡಬೇಕು. ನೆಕ್ಸ್ಟ್ ಮತ್ತೆ ಬೀಡ್ ಹಾಕದೇ ಒಂದು ಲಾಕ್. ಮತ್ತು ನೆಕ್ಸ್ಟ್ ಬೀಡ್ ಹಾಕಿ ಒಂದು ಲಾಕ್. ಇವಾಗ ಮತ್ತೆ ಬೀಡ್ ಹಾಕದೇ ಒಂದು ಲಾಕ್. ಇವಾಗ ಮತ್ತೆ ಒಂದು ಬೀಡ್ ಹಾಕಿ ಲಾಕ್ ಮಾಡಿ, ಇವಾಗ ಡೈರೆಕ್ಟಾಗಿ ಇಲ್ಲಿ ಏನು ಡಬಲ್ ಕ್ರೋಶೆಟ್ ಲಾಕ್ ಮಾಡಿದ್ವಿ ಅಲ್ವ ಅಲ್ಲಿಗೆ ಒಂದು ಲಾಕ್. ಈಗ ಹೀಗೆ ಕಾಣಿಸ್ತಿದೆ ನೋಡಿ, ಹೀಗೆ. ಇವಾಗ ಮತ್ತೆ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಸಿಂಗಲ್ ಕ್ರೋಶೆಟ್. 1 2 3 4 5 5 ಸಿಂಗಲ್ ಕ್ರೋಶೆ, 5 6 6 ಸಿಂಗಲ್ ಕ್ರೋಶೆಗಳನ್ನ ಹಾಕಿ, ಮತ್ತು ಎಲ್ಲಿ ಲಾಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಕ್ರೋಶೆ ಹಾಕಿ, ಮತ್ತು ಫಸ್ಟ್ ಸಿಂಗಲ್ ಕ್ರೋಶೆಗೆ ಒಂದು ಖಾಲಿ. ಇವಾಗ ಮತ್ತೆ ಬೀಡ್ ಒಂದು ಡಬಲ್ ಕ್ರೋಶೆಗೆ ಲಾಕ್, ಮತ್ತು ಒಂದು ವಿತೌಟ್ ಬೀಡ್ ಲಾಕ್. ನೆಕ್ಸ್ಟ್ ಫುಲ್ ಆರ್ಚ್ ಫುಲ್ ಹೀಗೆ ಮಾಡ್ಕೋತಾ ಹೋಗಿ. ನೋಡಿ ಫ್ರೆಂಡ್ಸ್, ಥರ್ಡ್ ಸ್ಟೆಪ್ ಇವಾಗ ಕಂಪ್ಲೀಟ್ ಆಗಿದೆ, ಹೀಗೆ ಬಂದಿದೆ. ಇದು ಲಾಸ್ಟ್ ಸ್ಟೆಪ್. ಇದಕ್ಕೆ ನಾನು 137 ದಾರನ ತೊಗೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ. ನೋಡಿ ಫ್ರೆಂಡ್ಸ್, ಫಸ್ಟು ಬ್ಲೂ ಕಲರ್ನ ಹಾಕ್ತಾಯಿದ್ದೀನಿ ನಾನು. 2 ಬ್ಲೂ ಮತ್ತು 1 ಸ್ಕೈ ಬ್ಲೂ ಕಲರ್ನ ಹಾಕ್ತಾಯಿದ್ದೀನಿ. ಇವಾಗ ಹೇಗೆ ಹಾಕ್ಕೊಂಡು ಈ ಝರಿ ಥ್ರೆಡನ್ನು 2 ಎಳೆ ದಾರದಾಗಿ ತೊಗೊಂಡಿದ್ದೀನಿ. ಫಸ್ಟ್ ಒಂದು ಹಾಕಿ ಈಗ ದಾರನ ಸುತ್ತ ಹೊಡಿತೀನಿ ನಾನು ಯಾವಾಗಲೂ ಹೀಗೆ ಹಾಕೋದು. 1
2 3 ಮೂರು ಸುತ್ತನ್ನು ಹಾಕ್ಕೊಂಡು 4ನೇ ಸುತ್ತನ್ನು ನಾನು ನಾಟ್ ಹಾಕ್ಕೋತೀನಿ. ಅಂದರೆ ಇವಾಗ ಹೂ ಕಟ್ತೀವಲ್ವ ಆ ಥರ ನಾಟ್ ಹಾಕ್ಕೋತೀನಿ. ಹೀಗೆ ಈಗ ನಾಟ್ ಹಾಕ್ಕೊಂಡು ಈ ದಾರಾನ ಹಿಂದ್ಗಡೆಯಿಂದ ತೆಗಿತೀನಿ, ಹಿಂದ್ಗಡೆ ಲಾಕ್ ಮಾಡ್ತೀನಿ. ಹೀಗೆ ಹಿಂದ್ಗಡೆಯಿಂದ ಲಾಕ್ ಮಾಡಿ ನಮಗೆ ಎಷ್ಟು ಲೆಂತ್ ಬೇಕು ನೋಡಿ ಆ ಲೆಂತ್ಗೆ ಕಟ್ ಮಾಡ್ಕೋತೀನಿ. ನಾನು ಯಾವಾಗಲೂ ಆಲ್ಮೋಸ್ಟ್ ಇಷ್ಟೇ ಲೆಂತ್ ತೊಗೊಳ್ಳೋದು ಜಾಸ್ತಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಬ್ಲೂ ಕಲರ್ನ 2 ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಈ ಕಲರ್ನ ಹಾಕ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ಮತ್ತೆ ಈ ಬ್ಲೂ ಕಲರ್ನ ಹಾಕ್ತೀನಿ. ಪೂರ್ತಿ ಕಂಪ್ಲೀಟ್ ಆದಮೇಲೆ ಮತ್ತೆ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಕುಚ್ಚು ಹಾಕಿರೋದು ಲಾಸ್ಟಲ್ಲಿ ಹೀಗೆ ಕಾಣಿಸ್ತಾ ಇದೆ. 2 ಬ್ಲೂ ಕಲರ್, 1 ಸ್ಕೈ ಬ್ಲೂ ಕಲರ್ ಹೀಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮತ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ.